ನಾಗರ ನವಿಲೆ ನಾಗೇಶ್ವರನ ಮೊರೆ ಹೋಗಿದ್ದಾರೆ ಡಿಸಿಎಂ. ಅಮಾವಾಸ್ಯೆ ಇರುವಂತಹ ಹಿನ್ನೆಲೆಯಲ್ಲಿ ನಾಗದೇವರ ಮೊರೆ ಹೋಗಿದ್ದಾರೆ. ಹೋದಂತ ಡಿಕೆಶಿ ಖಾಸಗಿ ವಾಹನದಲ್ಲಿ ತೆರಳಿ ಅಲ್ಲಿ ವಿಶೇಷ ಪೂಜೆಯನ್ನ ಕೂಡ ಮಾಡಿಸಿದ್ದಾರೆ. ಹಾಸನ ಜಿಲ್ಲೆ ನಾಗರನವಿಲೆ ಗ್ರಾಮಕ್ಕೆ ಡಿಕೆ ಶಿವಕುಮಾರ್ ಭೇಟಿಯನ್ನ ಕೊಟ್ಟಿದ್ದಾರೆ. ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಈ ಭೇಟಿ. ಬೆಂಗಾವಲು ವಾಹನ ಇಲ್ಲದೆ ಭೇಟಿಯನ್ನ ನೀಡಿದ್ದಾರೆ ಡಿಸಿಎಂ. ಒಂದು ರೀತಿಯಲ್ಲಿ ಗುಪ್ತವಾಗಿ ಹೋಗಿರೋದು, ಅಲ್ಲಿ ಹೋಗಿ ಪೂಜೆಯನ್ನ ಕೂಡ ಮಾಡಿಸಿದ್ದಾರೆ. ಈಶ್ವರ ನಾಗನಿಗೆ ಸಂಬಂಧಪಟ್ಟಂತ ದೇವಸ್ಥಾನ ಅದು, ಅಲ್ಲಿ ಪೂಜೆಯನ್ನ ಮಾಡಿದ್ದಾರೆ, ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ. ಅಮಾವಾಸ್ಯೆ ಪ್ರಯುಕ್ತ ನಾಗದೇವರಿಗೆ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಇಷ್ಟಾರ್ಥ ಸಿದ್ಧಿಗೆ ಹೆಸರುವಾಸಿಯಾಗಿರುವಂತಹ ದೇವಸ್ಥಾನ ನಾಗರನವಿಲೆ ನಾಗೇಶ್ವರ ದೇವಸ್ಥಾನ. ನಾಗರನವಿಲೆ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದಾರೆ. ಯಾವುದೇ ಬೆಂಗಾವಲು ವಾಹನ ಇಲ್ಲದೆ ಡಿಸಿಎಂ ಹೋಗಿರೋದು. ಒಂದು ಕಡೆಯಲ್ಲಿ ಸಿಎಂ ಡೆಲ್ಲಿಗೆ ಹೋಗ್ತಾ ಇದ್ದಾರೆ, ಮತ್ತೊಂದು ಕಡೆಯಲ್ಲಿ ಪೊಲೀಸ್ ಭದ್ರತೆ ಇಲ್ಲ, ಯಾವುದೇ ಬೆಂಗಾವಲು ಪಡೆ ಇಲ್ಲ. ಅವರ ಟಿಪಿ ಅಂದ್ರೆ ಕಾರ್ಯಕ್ರಮ ಪಟ್ಟಿಯಲ್ಲೂ ಕೂಡ ಈ ಕಾರ್ಯಕ್ರಮ ಇದ್ದಂತಿಲ್ಲ. ಅದ್ಯಾವುದೂ ಇಲ್ಲದೆ ಈ ದೇವಸ್ಥಾನಕ್ಕೆ ಹೋಗಿರೋದಿದೆಯಲ್ಲ, ಗುಟ್ಟಾಗಿ ಹೋಗಿ ಪೂಜೆಯನ್ನ ಸಲ್ಲಿಕೆ ಮಾಡಿರೋದು ಈಗ ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು, ಪ್ರಶ್ನೆಗಳಿಗೆ ಕಾರಣ ಆಗ್ತಾ ಇರೋದು. ಈ ಹಿಂದಿನ ಒಂದಷ್ಟು ವಿಚಾರಗಳನ್ನ ಗಮನಿಸ್ತಾ ಹೋಗೋದಾದ್ರೆ, ಮೈತ್ರಿ ಸರ್ಕಾರ ಇನ್ನೇನ್ ಬೀಳುತ್ತೆ ಅನ್ನುವಂತ ಸ್ಟೇಜ್ ಅಲ್ಲಿ ಇದ್ದಂತ ಸಂದರ್ಭದಲ್ಲೂ ಕೂಡ ಯಡಿಯೂರಪ್ಪ ಅವರು ಹೋಗಿ ಇದೇ ದೇವಸ್ಥಾನದಲ್ಲಿ ನಾಗದೇವರ ದರ್ಶನವನ್ನ ಮಾಡಿದ್ರು. ಆ ನಂತರದಲ್ಲಿ ಯಡಿಯೂರಪ್ಪ ಅವರು ಸಿಎಂ ಕೂಡ ಅಂತ ಇತಿಹಾಸ ಇರುವಂತಹ ದೇವಸ್ಥಾನ, ಇಲ್ಲಿ ಯಾವುದೇ ಬೆಂಗಾವಲು ವಾಹನ ಇಲ್ಲದೆ, ಸೆಕ್ಯೂರಿಟಿ ಇಲ್ಲದೆ, ಸೇಫ್ಟಿ ಇಲ್ಲದೆ ಈಗ ಡಿಸಿಎಂ ಹೋಗಿದ್ದಾರೆ ಅಂತಂದ್ರೆ ಏಕಾಂಗಿಯಾಗಿ ಹೋಗಿ ದೇವರ ದರ್ಶನವನ್ನ ಪಡೆದಿರೋದು, ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಆ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀವಿ. ದೇವರಿಗೆ ಅಭಿಷೇಕ, ಪೂಜೆ ಎಲ್ಲವನ್ನು ಕೂಡ ಮಾಡಿಸಿದ್ದಾರೆ. ಕಾರಣ ಏನು ಅನ್ನುವಂತ ಪ್ರಶ್ನೆ ಒಂದು ಕಡೆ ಆದ್ರೆ, ಈ ರೀತಿಯಾಗಿ ಅಂದ್ರೆ ಗುಟ್ಟಾಗಿ ಹೋಗಿ ಪೂಜೆಯನ್ನ ಮಾಡಿಸಿರೋದು ಯಾಕೆ ಅನ್ನುವಂತ ಒಂದಷ್ಟು ಪ್ರಶ್ನೆ ಈಗ ಕಾಡ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಖುಷ್ವಂತ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಖುಷ್ವಂತ್, ಗಮನಿಸ್ತಾ ಇದ್ದೀವಿ ಈ ಹಿಂದಿನ ಇತಿಹಾಸ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ಈ ದೇವಸ್ಥಾನಕ್ಕೆ ಅದರದ್ದೇ ಆದಂತ ಐತಿಹಾಸಿಕ ವಿಚಾರಗಳಿದೆ. ಈ ದೇವಸ್ಥಾನಕ್ಕೆ ಈಗ ಡಿಸಿಎಂ ಬಂದಿರೋದು ವಿಚಾರ ಆದ್ರೆ, ಅದರಲ್ಲೂ ಯಾವುದೇ ಬೆಂಗಾವಲು ವಾಹನ ಇಲ್ಲ, ಸೇಫ್ಟಿ ಇಲ್ಲ, ಭದ್ರತೆ ಇಲ್ಲ, ಒಬ್ಬರೇ ಬಂದಿರೋದು, ಪೂಜೆಯನ್ನ ಮಾಡಿಸಿರೋದು ಪ್ರಶ್ನೆಗೆ ಕಾರಣ ಆಗ್ತಾ ಇರೋದು. ಯಾವ ಪೂಜೆಯನ್ನ ಮಾಡಿಸಿದ್ರು, ಯಾರ ಹೆಸರಲ್ಲಿ ಅರ್ಚನೆಯನ್ನ ಮಾಡಿಸಿದ್ರು, ಏನೇನ್ ಪೂಜೆ ಮಾಡಿಸಿದ್ರು, ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಖುಷ್ವಂತ್. ಅಶ್ವಿನಿ, ಹಾಸನದ ಚಂದ್ರಪಟ್ಟಣದ ಗಡಿ ಗ್ರಾಮ ನವಿಲೆ ಗ್ರಾಮ. ಈ ನವಿಲೆ ಗ್ರಾಮದಲ್ಲಿ ನಾಗರ ನವಿಲೆ ದೇವಾಲಯ ಇರುವಂತದ್ದು. ಹಾಗೆ ಮುಖ್ಯವಾಗಿ ಇದೊಂದು ಶಕ್ತಿ ದೇವಾಲಯ ಅಂತ ಎಲ್ಲ ಹೇಳುದು. ಜೊತೆಗೆ ಇಲ್ಲಿ ಈಶ್ವರ ಮತ್ತು ಏನು ಒಂದು ನಾಗ ದೇವಸ್ಥಾನ ಎಲ್ಲವೂ ಕೂಡ ಒಟ್ಟಿಗೆ ಇರುವುದು. ಜೊತೆಗೆ ಪಂಚಲಿಂಗೇಶ್ವರ ಅನ್ನುವಂತಹ ಒಂದು ಬಿರುದನ್ನು ಕೂಡ ಈ ದೇವಾಲಯ ಪಡೆದಿರುವಂತದ್ದು. ಅಶ್ವಿನಿ, ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾದದ್ದು, ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಾಕಷ್ಟು ಯಾರಿಗೂ ಕೂಡ, ಅವರ ಕಾರ್ಯಕರ್ತರಿಗೂ ಯಾರಿಗೂ ಕೂಡ ತಿಳಿಸಿಲ್ಲ, ಪಕ್ಷದವರಿಗೂ ಕೂಡ ಯಾರಿಗೂ ತಿಳಿಸಿಲ್ಲ. ಆದ್ರೆ ಡಿಸಿಎಂ ಸೀದಾ ತಾವು ಯಾವುದೇ ಬೆಂಗಾವಲು ವಾಹನ ಇಲ್ಲದೆ, ಯಾವುದೇ ರೀತಿಯ ಟಿಪಿ ಅಂದ್ರೆ ಟೂರ್ ಪ್ಲಾನ್ ಇಲ್ಲದೆ ಇಲ್ಲಿ ಭೇಟಿ ನೀಡಿರುವಂತದ್ದು. ಒಂದು ಮಾಹಿತಿ ಪ್ರಕಾರ ಏನು ಡಿಕೆಶಿ ಅವರು ತಾವು ಅತ್ಯಂತವಾಗಿ ನಂಬುವ ಕೊರಟಗೆರೆ ಸಿದ್ದೇಶ್ವರ ಸ್ವಾಮಿ ಏನಿದ್ದಾರೆ, ಕೊರಟಗೆರೆ ಅಜ್ಜಯ್ಯನವರು ಏನಿದ್ದಾರೆ ಮಠದ, ಆ ಒಂದು ಅವರ ಅನತಿಯಂತೆ ಅವರು ಬಂದು ಇಲ್ಲಿ ಪೂಜೆ ಮಾಡಿಸಿ ಹೋಗಿದ್ದಾರೆ ಅನ್ನುವಂಥದ್ದು ಮಾಹಿತಿ ಇರುವಂತದ್ದು. ಇನ್ನು ಗಮನಿಸಬೇಕು ಅಂತ ಅಂದ್ರೆ, ಇವತ್ತಾಗ್ಲೇ ಅಮಾವಾಸ್ಯೆ ಕೂಡ. ಹಾಗಾಗಿ ಡಿಕೆಶಿ ಅವರು ಇನ್ನೇನು ಇನ್ನೊಂದು ಭಾಗದಲ್ಲಿ ಗಮನಿಸೋದಾದ್ರೆ, ಈಗಾಗಲೇ ಅಧಿಕಾರ ಹಂಚಿಕೆಯ ಮಾತುಗಳು ಕೂಡ ನಡೀತಾ ಇರುವಂತದ್ದು. ತಮ್ಮ ಪವರ್ ಶೇರಿಂಗ್ ಸಮಯದಲ್ಲಿ ಡಿಕೆಶಿ ಇಲ್ಲಿಗೆ ಬಂದೋಗಿರೋದು ಸಾಕಷ್ಟು ಈಗ ಸಹಜವಾದ ಕುತೂಹಲವನ್ನ ಕೂಡ ಮೂಡಿಸುತ್ತೆ. ಜೊತೆಗೆ ಈಗಾಗಲೇ ಈ ಹಿಂದೆ ಗಮನಿಸುವುದಾದ್ರೆ, ಯಡಿಯೂರಪ್ಪ ಕೂಡ ಈ ಒಂದು ದೇವಾಲಯದಲ್ಲಿ ಬಂದು ಪೂಜೆ ಮಾಡಿಸಿದ ನಂತರ ಏನು ಸಮ್ಮಿಶ್ರ ಸರ್ಕಾರ ಇತ್ತು ಅದು ಪತನ ಮಾಡಿ ಅವರು ಅಧಿಕಾರವನ್ನ ಹಿಡಿದ್ರು ಅನ್ನುವಂತ ಮಾತುಗಳನ್ನು ಕೂಡ ಇಲ್ಲಿ ಜನಗಳು ಆಡ್ತಾ ಇರುವಂತದ್ದು. ರೈಟ್ ಖುಷ್ವಂತ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನಾಗರ ನವಿಲೆ ನಾಗೇಶ್ವರನ ಮೊರೆ ಹೋಗಿದ್ದಾರೆ ಡಿಸಿಎಂ. ಅಮಾವಾಸ್ಯೆ ಇರುವಂತಹ ಹಿನ್ನೆಲೆಯಲ್ಲಿ ನಾಗದೇವರ ಮೊರೆ ಹೋಗಿದ್ದಾರೆ. ಹೋದಂತ ಡಿಕೆಶಿ ಖಾಸಗಿ ವಾಹನದಲ್ಲಿ ತೆರಳಿ ಅಲ್ಲಿ ವಿಶೇಷ ಪೂಜೆಯನ್ನ ಕೂಡ ಮಾಡಿಸಿದ್ದಾರೆ. ಹಾಸನ ಜಿಲ್ಲೆ ನಾಗರನವಿಲೆ ಗ್ರಾಮಕ್ಕೆ ಡಿಕೆ ಶಿವಕುಮಾರ್ ಭೇಟಿಯನ್ನ ಕೊಟ್ಟಿದ್ದಾರೆ. ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಈ ಭೇಟಿ. ಬೆಂಗಾವಲು ವಾಹನ ಇಲ್ಲದೆ ಭೇಟಿಯನ್ನ ನೀಡಿದ್ದಾರೆ ಡಿಸಿಎಂ.
ಒಂದು ರೀತಿಯಲ್ಲಿ ಗುಪ್ತವಾಗಿ ಹೋಗಿರೋದು, ಅಲ್ಲಿ ಹೋಗಿ ಪೂಜೆಯನ್ನ ಕೂಡ ಮಾಡಿಸಿದ್ದಾರೆ. ಈಶ್ವರ ನಾಗನಿಗೆ ಸಂಬಂಧಪಟ್ಟಂತ ದೇವಸ್ಥಾನ ಅದು, ಅಲ್ಲಿ ಪೂಜೆಯನ್ನ ಮಾಡಿದ್ದಾರೆ, ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ. ಅಮಾವಾಸ್ಯೆ ಪ್ರಯುಕ್ತ ನಾಗದೇವರಿಗೆ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಇಷ್ಟಾರ್ಥ ಸಿದ್ಧಿಗೆ ಹೆಸರುವಾಸಿಯಾಗಿರುವಂತಹ ದೇವಸ್ಥಾನ ನಾಗರ ನವಿಲೆ ನಾಗೇಶ್ವರ ದೇವಸ್ಥಾನ. ನಾಗರ ನವಿಲೆ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದಾರೆ. ಯಾವುದೇ ಬೆಂಗಾವಲು ವಾಹನ ಇಲ್ಲದೆ ಡಿಸಿಎಂ ಹೋಗಿರೋದು. ಒಂದು ಕಡೆಯಲ್ಲಿ ಸಿಎಂ ಡೆಲ್ಲಿಗೆ ಹೋಗ್ತಾ ಇದ್ದಾರೆ, ಮತ್ತೊಂದು ಕಡೆಯಲ್ಲಿ ಪೊಲೀಸ್ ಭದ್ರತೆ ಇಲ್ಲ, ಯಾವುದೇ ಬೆಂಗಾವಲು ಪಡೆ ಇಲ್ಲ. ಅವರ ಟಿಪಿ ಅಂದ್ರೆ ಕಾರ್ಯಕ್ರಮ ಪಟ್ಟಿಯಲ್ಲೂ ಕೂಡ ಈ ಕಾರ್ಯಕ್ರಮ ಇದ್ದಂತಿಲ್ಲ. ಅದ್ಯಾವುದೂ ಇಲ್ಲದೆ ಈ ದೇವಸ್ಥಾನಕ್ಕೆ ಹೋಗಿರೋದಿದೆಯಲ್ಲ, ಗುಟ್ಟಾಗಿ ಹೋಗಿ ಪೂಜೆಯನ್ನ ಸಲ್ಲಿಕೆ ಮಾಡಿರೋದು ಈಗ ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು, ಪ್ರಶ್ನೆಗಳಿಗೆ ಕಾರಣ ಆಗ್ತಾ ಇರೋದು. ಈ ಹಿಂದಿನ ಒಂದಷ್ಟು ವಿಚಾರಗಳನ್ನ ಗಮನಿಸ್ತಾ ಹೋಗೋದಾದ್ರೆ, ಮೈತ್ರಿ ಸರ್ಕಾರ ಇನ್ನೇನ್ ಬೀಳುತ್ತೆ ಅನ್ನುವಂತ ಸ್ಟೇಜ್ ಅಲ್ಲಿ ಇದ್ದಂತ ಸಂದರ್ಭದಲ್ಲೂ ಕೂಡ ಯಡಿಯೂರಪ್ಪ ಅವರು ಹೋಗಿ ಇದೇ ದೇವಸ್ಥಾನದಲ್ಲಿ ನಾಗದೇವರ ದರ್ಶನವನ್ನ ಮಾಡಿದ್ರು. ಆ ನಂತರದಲ್ಲಿ ಯಡಿಯೂರಪ್ಪ ಅವರು ಸಿಎಂ ಕೂಡ ಅಂತ ಇತಿಹಾಸ ಇರುವಂತಹ ದೇವಸ್ಥಾನ, ಇಲ್ಲಿ ಯಾವುದೇ ಬೆಂಗಾವಲು ವಾಹನ ಇಲ್ಲದೆ, ಸೆಕ್ಯೂರಿಟಿ ಇಲ್ಲದೆ, ಸೇಫ್ಟಿ ಇಲ್ಲದೆ ಈಗ ಡಿಸಿಎಂ ಹೋಗಿದ್ದಾರೆ ಅಂತಂದ್ರೆ ಏಕಾಂಗಿಯಾಗಿ ಹೋಗಿ ದೇವರ ದರ್ಶನವನ್ನ ಪಡೆದಿರೋದು, ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಆ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀವಿ. ದೇವರಿಗೆ ಅಭಿಷೇಕ, ಪೂಜೆ ಎಲ್ಲವನ್ನು ಕೂಡ ಮಾಡಿಸಿದ್ದಾರೆ. ಕಾರಣ ಏನು ಅನ್ನುವಂತ ಪ್ರಶ್ನೆ ಒಂದು ಕಡೆ ಆದ್ರೆ, ಈ ರೀತಿಯಾಗಿ ಅಂದ್ರೆ ಗುಟ್ಟಾಗಿ ಹೋಗಿ ಪೂಜೆಯನ್ನ ಮಾಡಿಸಿರೋದು ಯಾಕೆ ಅನ್ನುವಂತ ಒಂದಷ್ಟು ಪ್ರಶ್ನೆ ಈಗ ಕಾಡ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಖುಷ್ವಂತ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಖುಷ್ವಂತ್, ಗಮನಿಸ್ತಾ ಇದ್ದೀವಿ ಈ ಹಿಂದಿನ ಇತಿಹಾಸ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ಈ ದೇವಸ್ಥಾನಕ್ಕೆ ಅದರದ್ದೇ ಆದಂತಹ ಐತಿಹಾಸಿಕ ವಿಚಾರಗಳಿದೆ. ಈ ದೇವಸ್ಥಾನಕ್ಕೆ ಈಗ ಡಿಸಿಎಂ ಬಂದಿರೋದು ವಿಚಾರ ಆದ್ರೆ, ಅದರಲ್ಲೂ ಯಾವುದೇ ಬೆಂಗಾವಲು ವಾಹನ ಇಲ್ಲ, ಸೇಫ್ಟಿ ಇಲ್ಲ, ಭದ್ರತೆ ಇಲ್ಲ, ಒಬ್ಬರೇ ಬಂದಿರೋದು, ಪೂಜೆಯನ್ನ ಮಾಡಿಸಿರೋದು ಪ್ರಶ್ನೆಗೆ ಕಾರಣ ಆಗ್ತಾ ಇರೋದು. ಯಾವ ಪೂಜೆಯನ್ನ ಮಾಡಿಸಿದ್ರು, ಯಾರ ಹೆಸರಲ್ಲಿ ಅರ್ಚನೆಯನ್ನ ಮಾಡಿಸಿದ್ರು, ಏನೇನ್ ಪೂಜೆ ಮಾಡಿಸಿದ್ರು, ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಖುಷ್ವಂತ್. ಅಶ್ವಿನಿ, ಹಾಸನದ ಚಂದ್ರಪಟ್ಟಣದ ಗಡಿ ಗ್ರಾಮ ನವಿಲೆ ಗ್ರಾಮ. ಈ ನವಿಲೆ ಗ್ರಾಮದಲ್ಲಿ ನಾಗರ ನವಿಲೆ ದೇವಾಲಯ ಇರುವಂತದ್ದು. ಹಾಗೆ ಮುಖ್ಯವಾಗಿ ಇದೊಂದು ಶಕ್ತಿ ದೇವಾಲಯ ಅಂತ ಎಲ್ಲ ಹೇಳೋದು. ಜೊತೆಗೆ ಇಲ್ಲಿ ಈಶ್ವರ ಮತ್ತು ಏನು ಒಂದು ನಾಗ ದೇವಸ್ಥಾನ ಎಲ್ಲವೂ ಕೂಡ ಒಟ್ಟಿಗೆ ಇರುವುದು. ಜೊತೆಗೆ ಪಂಚಲಿಂಗೇಶ್ವರ ಅನ್ನುವಂತಹ ಒಂದು ಬಿರುದನ್ನು ಕೂಡ ಈ ದೇವಾಲಯ ಪಡೆದಿರುವಂತದ್ದು. ಅಶ್ವಿನಿ, ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾದದ್ದು, ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಾಕಷ್ಟು ಯಾರಿಗೂ ಕೂಡ, ಅವರ ಕಾರ್ಯಕರ್ತರಿಗೂ ಯಾರಿಗೂ ಕೂಡ ತಿಳಿಸಿಲ್ಲ, ಪಕ್ಷದವರಿಗೂ ಕೂಡ ಯಾರಿಗೂ ತಿಳಿಸಿಲ್ಲ. ಆದ್ರೆ ಡಿಸಿಎಂ ಸೀದಾ ತಾವು ಯಾವುದೇ ಬೆಂಗಾವಲು ವಾಹನ ಇಲ್ಲದೆ, ಯಾವುದೇ ರೀತಿಯ ಟಿಪಿ ಅಂದ್ರೆ ಟೂರ್ ಪ್ಲಾನ್ ಇಲ್ಲದೆ ಇಲ್ಲಿ ಭೇಟಿ ನೀಡಿರುವಂತದ್ದು. ಒಂದು ಮಾಹಿತಿ ಪ್ರಕಾರ ಏನು ಡಿಕೆಶಿ ಅವರು ತಾವು ಅತ್ಯಂತವಾಗಿ ನಂಬುವ ಕೊರಟಗೆರೆ ಸಿದ್ದೇಶ್ವರ ಸ್ವಾಮಿ ಏನಿದ್ದಾರೆ, ಕೊರಟಗೆರೆ ಅಜ್ಜಯ್ಯನವರು ಏನಿದ್ದಾರೆ ಮಠದ, ಆ ಒಂದು ಅವರ ಅನತಿಯಂತೆ